ಏನ್ರಿ ಎಷ್ಟೊತ್ತಾತು ಫೋನ್ ರಿಂಗ್ ಆತ ಒಂಚೂರು ತಗೊಂಬಾರ್ದ ಅಲ್ಲಿ ಯಾರ ಫೋನೇನು ನಿನ್ನೆಯಿಂದ ನೋಡ್ತಿದ್ದೀನಿ ಎಷ್ಟು ಸತಿ ರಿಂಗ್ ಆದರೂ ರಿಸೀವ್ ಮಾಡಲ್ಲ ನೋಡ್ತಾರೆ ಅಲ್ಲೇ ಇಡ್ತಾರೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲ ಯಪ್ಪ ನನಗಂತೂ ಈ ಫೋನ್ ರಿಂಗ್ ಕೇಳಿ ಕೇಳಿ ಸಾಕತ್ತದ ಒಂಚೂರು ಫೋನ್ ರಿಸೀವ್ ಮಾಡ್ರಿ ಅಲ್ಲಿ ಅರೆ ಇಲ್ಲೂ ಇಲ್ಲ ಎತ್ಲಾಗ ಹೋದ್ರು ಈ ಫೋನ್ ಬೇರೆ ಹೊಡ್ಕೊಂತ ಅದೇ ಹಿಂಗೆ ಹಲೋ ಹಲೋ ಹೇಳಿ ಯಾರು ಮಾತಾಡ್ತಿರೋದು ನಾನು ಇದು ವಾಗೇಶನ್ ಫೋನ್ ಅಲ್ಲನಾ? ಹೌದು ವಾಗೇಶ್ ಅವ್ರ ಫೋನೇ ಇದು. ನೀವು ಯಾರು ಮಾತಾಡ್ತಿರೋದು? ಅವರಿಲ್ಲ ಇಲ್ಲಿ. ವಾಗೇಶ್ ಅಲ್ಲೇ ಎಲ್ಲ ಇರ್ತಾನೆ ಅಂತ ನಂಗೆ ಗೊತ್ತು. ಅವನು ಯಾಕೆ ನಿನ್ನೆ ರಾತ್ರಿ ಫೋನ್ ಮಾಡ್ದವನು ಮತ್ತು ಫೋನೇ ರಿಸೀವ್ ಮಾಡ್ತಿಲ್ಲ. ಅವನಿಗೆ ಕೊಡಿ ಫೋನು. ಅವನಲ್ಲಿಲ್ಲ ಅಂತ ಸುಳ್ಳು ಹೇಳೋದು ಬೇಡ. ನೀವು ಯಾರು ಅವನ ಮನೆಯವರಾ? ನೋಡಿ ಅವ್ರು ಇಲ್ಲಿಲ್ಲ, ಅದಕ್ಕೆ ಫೋನ್ ತಗೋತಾ ಇಲ್ಲ. ಎಲ್ಲಿ ಹೋಗ್ಯಾರೆ ಅಂತ ನಂಗೆ ಸರಿ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲೇ ಎಲ್ಲ ತೋಟಕ್ಕೇನಾರು ಹೋಗಿರ್ಬೋದು. ಬಂದ ಮೇಲೆ ಹೇಳ್ತೀನಿ, ಅವ್ರು ಕಾಲ್ ಮಾಡ್ತಾರೆ. ನೀವು ಯಾರು ಯಾರು ಅಂತ ಹೇಳಲೇ ಇಲ್ಲ. ನೀವು ಏನಾದರೂ ವಿಷಯ ಹೇಳಂತದಿದ್ರೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ವಿಷಯ ಹೇಳಕ್ಕೆ ಸುಮಾರದವೆ. ಈಗ ರಘುವೀರಣ್ಣ ನಾನು ಈಗ ಬರ್ತೀವಿ ಅಂತ ಹೇಳಿದ್ದು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬರ್ತೀವಿ. ಅದನ್ನು ಹೇಳಕ್ಕಂತ ಫೋನ್ ಮಾಡ್ತಿದ್ದೀನಿ, ಅವನು ಫೋನೇ ತಗೋತಾ ಇಲ್ಲಲ್ಲ. ನೀವು ಎಷ್ಟು ಹೇಳಿದ್ರು ನಾನು ವಾಗೇಶನ್ ಈಗ ನೋಡೋದಲ್ಲ. ಇಂಥ ಸುಳ್ಳು ಸುಮಾರು ಹೇಳ್ತಾನೆ ಅವಲ್ಲಿ ಅದನೆ ಅಂತ ನಂಗೆ ಗೊತ್ತು. ಹೆಂಗೂ ನಾ ಹೇಳೋದೇ ಕೇಳಿಸ್ತದೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬರ್ತೀವಿ ಅಂತ ಹೇಳಿ ಅವನಿಗೆ ಅಷ್ಟೇ. ಯಾರ್ರೀ ನೀವು? ಯಾರು ಬರ್ತಾರೆ ಅಂತ ಹೇಳಬೇಕು. ಅವನಿಗೆ ಸರಿಯಾದ ಜೋಡಿ ಬಿಡಿ ನೀವು. ನವನೀತ ಬರ್ತಾನಂತೆ ಅಂತ ಹೇಳ್ರಿ, ಗೊತ್ತು ಅವನಿಗೆ. ಅದನ್ನು ಹೆಸರು ಬಿಟ್ಟೇ ಹೇಳ್ಬೇಕಾ? ಅವನು ಹಾಗೆ ನಾಟಕ ಮಾಡ್ತೀರಿ ಬಿಡಿ ನೀವು. ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರಲಿ. ಯಾರು ಏನು ನಾಟಕ ಮಾಡ್ತಿದ್ದಾರೆ? ನೀವು ಸುಳ್ಳು ಹೇಳ್ತಿರ್ಬೋದೇನೋ, ನಂಗೆ ಆ ಅಭ್ಯಾಸ ಇಲ್ಲ. ಅವರಿಲ್ಲಿಲ್ಲ, ಹಾಗಾಗಿ ಫೋನ್ ತಗೊಂಡ್ಲ. ಬಂದಮೇಲೆ ಹೇಳ್ತೀನಿ, ನವನೀತ ಬರ್ತಾರಂತೆ ಅಂತ ಹೇಳ್ತೀನಿ, ಅಷ್ಟೇ ತಾನೇ? ಏನು ಅವನು ಹಾಗೆ ನಾಟಕ ಮಾಡ್ತಾರಂತೆ. ಯಾವೊಬ್ಬ ಮನುಷ್ಯ ನೀವು ಅಲ್ಲಿ ಕೂತ್ಕೊಂಡು ಜಡ್ಜ್ ಮಾಡಬೇಡಿ, ಆಯಿತಾ? ಸರಿ ಸರಿ, ಈಗ ವಾಗೇಶಿಗೆ ಹೇಳಿ ಈಗ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತೀವಿ ಅಂತ. ಯಾರು ಫೋನ್ ಮಾಡಿದ್ದ? ವಾಗೇಶನ್ ಫೋನ್. ಅದು ವಾಗೇಶನ್ ಫೋನ್ ನೀನು ತಗೊಂಡೆ ಅಂತಕ್ಕೆ ಮಾತಾಡ್ತಿದ್ದೆ ನೋಡೋಣ. ಯಾರು ಅವ್ನ ಫ್ರೆಂಡ್ಸ್ ಮಾತಾಡಿ ಅಂತದ ಗೊತ್ತಿಲ್ಲದೆಲ್ಲ ಮಾತಾಡೋದು ಇರ್ತದೆ. ನಮ್ಗೆ ಹಿಂಗ್ಸ್ರಿಗೆ ಅಂತಕ್ಕೆ ಬೇಕಾ? ಅಲ್ಲಿ ಇಟ್ಟಿದ್ರೆ ಆತಿರ್ಲ ನಿಂಗೆ? ಎತ್ಲಾಗ ಹೋದವ ಹಂಗೆ ಎಲ್ಲಿಗೆ ಹೋದಾರ ಫೋನ್ ತಗೊಂಡೆ ಹೋತಿರ್ಲಲ್ಲ. ಅಯ್ಯೋ ಅತ್ತೆ, ಇಷ್ಟೊತ್ತು ಅವ್ರು ಮಾತಾಡಿದ್ದಾತು, ಈಗ ನೀವು ಒಂಥರ ಮಾತಾಡಿ ನಂಗೆ ಇದು ಮಾಡಬೇಡಿ. ಇರೋ ತಲೆನೋವೇ ಹೆಚ್ಚಾಗಿದೆ. ಒಂದೇ ಸಮ ಫೋನ್ ರಿಂಗ್ ಆಗ್ತಾ ಇತ್ತು. ಏನೋ ಅರ್ಜೆಂಟ್ ವಿಚಾರ ಇರ್ಬೋದೇನೋ, ಮತ್ತು ಇವರು ತಗೊಂಡಲ್ಲ ಅಂತ ಬಂದು ರಿಸೀವ್ ಮಾಡಿದೆ. ಅದು ಯಾರೋ ನವನೀತ ಅಂತಪ್ಪ. ಇನ್ನೊಂದು ಮುಕ್ಕಾಲು ಗಂಟೆ ಬಿಟ್ಟು ಬರ್ತೀವಿ ಅಂತ ಹೇಳಿ ನಿಮ್ಮ ಗಂಡಗೆ ಅಂತಾರೆ. ಅವ್ರು ನೋಡಿದ್ರೆ ಏನು ನಾಟಕ ಮಾಡ್ತೀರಿ ನೀವು? ಗಂಡ ಮನೇಲಿದ್ರು ಇಲ್ಲ ಅಂತ ಹೇಳ್ತೀರಿ ಅಂತಾರೆ. ನೀವು ನೋಡಿದ್ರೆ ಫೋನ್ ಯಾಕೆ ರಿಸೀವ್ ಮಾಡಿದೆ ಅಂತೀರಿ. ಅಪ್ಪ ದೇವ್ರೆ, ಸಾಕು ಪುರಾಣ ಓದ್ತಾ ಕುತ್ಕೋಬೇಡಪ್ಪ ನಾಟ್ಕಿತ್ತೆ. ಯಾರು ಫ್ರೆಂಡ್ಸ್ ಎಂತಾರು ಮಾತಾಡೋದು ಕತ್ತಾಡೋದು ಇರ್ತದೆ ಯಾವಾರದ್ದು. ನೀನು ಯಾಕೆ ತಗೊಂಡು ಕೇಳಬೇಕಿತ್ತು ಅಂದೆ, ಆತಲ್ಲ. ಅದಕ್ಕೆ ಎಂತ ದಂಡ ಏನಾರು ಕಟ್ಬೇಕಾ ನಾನು? ನವನೀತ ಬತ್ತಾನಂತ ಸುಮಾರು ದಿವಸ ಆಗಿತ್ತು ಬರ್ದೆ. ನಿನ್ನೆ ಮೊನ್ನೆ ಎಲ್ಲ ಫೋನಲ್ಲಿ ಎಂತದ ಮಾತಾಡ್ಕೊಂಡಂಗೆ ಆತೈತ. ಅವ ಎಂತಕ್ಕೆ ಬತ್ತಾನಂತೆ? ವಾಗೇಶ್ ಫೋನ್ ಯಾಕೆ ಇಲ್ಲಿ ಇಟ್ಟು ಹೋಗ್ಯಾನೆ? ಎತ್ಲಾಗ ಹೋದ ಹೇಳೋಗ್ಯಾನೆ? ಇಂತಲ್ಲಿಗೆ ಹೋಗ್ತೀನಿ ಅಂತ ಏನಾರು ಹೇಳೋಗ್ಯಾನ? ಇಲ್ಲ, ನನ್ನ ಹತ್ರ ಏನು ಹೇಳಲ್ಲ. ಬೆಳಿಗ್ಗೆ ತಿಂಡಿನೂ ಸರಿ ತಿಂದಿರಲ್ಲ. ಈಗ ಊಟಕ್ಕಾರ ಬನ್ನಿ ಅಂತ ಕರೆದು ಹೋಗಿನಿ ನಾನು. ಇಲ್ಲೇ ಮಲಗಿದ್ರಪ್ಪ ಹೋಗೋ ತನಕ. ಈಗ ಬಂದು ನೋಡ್ತೀನಿ ಇಲ್ಲ. ಎತ್ಲಾಗ ಹೋಗ್ಯಾರೇನು? ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ತೋಟಕ್ಕೆ ಹೋಗ್ಯಾರ ನೋಡೋಣ ಅಂದರೆ ನಾ ಬರೋಲ್ಲ ನೀವು ಹೋಗು ಅಂತ ಗುಂಡನ್ನು ಕಳಿಸ್ಯಾರೆ ಬೆಳಗ್ಗೆ. ಯಪ್ಪ, ಬಾತ್ರೂಮಿಗೆ ಏನಾರು ಹೋಗ್ಯಾರ? ಇದೇನು ಗತಿ ಅಂತ ನೋಡೋದಪ್ಪ. ಎಲ್ಲಿಗೆ ಹೋದ ಹಂಗಾರೆ? ಎಲ್ಲಿಗೆ ಹೋಗೋದಾರ? ಫೋನ್ ಮನೇಲಿ ಇಟ್ಟು ಹೋಗ್ತಿರ್ಲ. ವಾಗೇಶ ಇಲ್ಲೂ ಇಲ್ಲ. ಎತ್ಲಾಗ ಹೋದ ಅಂತ ನೋಡೋದ? ಇಷ್ಟೊತ್ತಿಗೆ ಮನೆ ಬದಿನೇ ಇರ್ತಿದ್ನಲ್ಲ. ಯಾಕೋ ಭಾಳ ಜಳ್ಳಾಗಿದ್ದ. ಇನ್ನು ಇವರೊಬ್ರು ಎತ್ಲಾಗ ಹೋದ್ರೇನ? ಅಲ್ಲ, ಅಲ್ಲಿದ್ದೀರನ? ನವನೀತಿ ಅಂತಕ್ಕೆ ಬರ್ತೀನಿ ಅಂತ ಹೇಳ್ದ. ಇಲ್ಲ ಅವನ ಮನೆಗೆ ಹೋಗಿಗೇನ? ಎಂತ ಮಾಡ್ತಾನೆ ಹೋಗದೆ. ದಿನ ಬೆಳಗಾದ್ರೆ ಅಯ್ಯ ಅದಕ್ಕೆ ದುಡ್ಡು ಬೇಕು, ಅಯ್ಯ ಇದಕ್ಕೆ ದುಡ್ಡು ಬೇಕು ಅಂಥೇಳಿ ಅವನಿಗೊಂಥರ ಚಿತ್ರಹಿಂಸೆ ಕೊಟ್ಟಂಗೆ ಆಗಿದೆ. ಹಾಗಾಗಿ ಸಿನಿತ್ಗಾರನ ಮನೆಗೆ ಹೋಗ್ಕೋತಾನ ಎಂಥದ ಸಮ.
ನಾವನಿತ್ನೆ ಎಂಥದ ಕೇಳಕ್ಕಾಗಿ ಬತ್ತಾದನೇನ, ಅದಕ್ಕೆ ಹೆದರ್ಸೇನೆ ಅಂತ ಕಾಣ್ತದೆ ಫೋನಲ್ಲಿ. ಹೆದರ್ಸ್ಬೇಕು ನಿಂಗೆ. ಯಾರೊಬ್ಬರು ಹೆದರ್ಸೋರು ಇಲ್ಲದೆ ಇದ್ದರೆ ಬರಲಿ ಆ ಹುಡುಗ ಬರಲಿ, ಅವನೇ ಸಮ. ಕಾರ್ ಸೆಡ್ಡಲ್ಲಿಲ್ಲ ಯಾರಾದನ. ವಾಗೇಶ ಎಂತ ಮಾಡ್ತಿದ್ದೀಯ? ಅಲ್ಲಿ ಬಂದು ಉಂಡ್ಕೊಂಡು ಹೋಗ್ಬಾರ್ದನ? ಇನ್ನೆಷ್ಟೊತ್ತಿಗೂ ಕೆಲಸ ಅಂತಿರ್ತೀಯ ಮರೆಯ. ಅಲ್ಲಿ ಹೋಗಿ ಎಂತ ಕರಿತಿದ್ದೀರಿ ಅತ್ತೆ? ಅವರಲ್ಲಿಲ್ಲ. ಕಾರ್ ಶೆಡ್ಡಲ್ಲಿ ಇಷ್ಟೊತ್ತಿಗೆ ಹೋಗಿ ಕೂತ್ಕೊಂಡು ಎಂತ ಮಾಡ್ತಾರ ಅವರು? ಬೇರೆ ತೋಟಗಿಟ್ಟದ ಕಡೆ ಹೋಗ್ಯಾರೇನು? ಗುಂಡ ಇನ್ನು ಊಟಕ್ಕೆ ಬರಲಲ್ಲ, ಅವ್ನು ಕರೆದು ಬರಕ್ಕೆ ಹೋದ್ರೆ ಎಂತದ? ಬನ್ನಿ ನೀವು ಒಳಗೆ ಬನ್ನಿ. ಎಂತ ಕಷ್ಟ ಇದು ಮಾಡ್ತೀರಿ ಮರ? ಒಳ್ಳೆ ಲಾಯ್ಕ್ ಹೇಳ್ತೀಯ. ಎಂತ ಕಷ್ಟ ಇದು ಮಾಡ್ತೀರಿ ಅಂತ. ಅದು ಹೆತ್ತಿದ್ದ ಹಂಗೆ ಇದು ಮಾಡ್ತಾ ಇದ್ರೆ. ಮೊನ್ನೆಯಿಂದ ನೋಡ್ತಿದ್ದೀನಿ, ಒಂದು ಊಟ ತಿಂಡಿ ಸಮ ಮಾಡ್ತಾನವ. ಎತ್ಲಾಗೋಗಿ ಅನ್ನ ಮಾಡ್ತಾ ಕತ್ಕೊಂಡಂಗೆ ಒಂದು ಟಿ ವಿ ಸಗತ ನೋಡಲ್ಲ. ಎಂತ ಆಗಿದೆ ಅಂತ ಕೇಂದ್ರ ಬೇರೆ ಭಯ ಬಿಡಲ್ಲ. ಏನು ಹಿಂದ್ಗಡೆಯಿಂದ ಅವನಿಗೆ ಏನು ಮಾತಾಡೋದೇ ಏನೋ ಯಾರಿಗೆ ಗೊತ್ತ. ಈಗ ನೋಡಿದ್ರೆ ಅವನೀತ ಬತ್ತೀನಿ ಅಂತ ಹೇಳಿದ್ರೆ ಎಲ್ಲಿದ್ರು ಬಂದು ಮನೇಲಿರ್ತಿದ್ದ. ಅವನಿಗೆ ಫಸ್ಟ್ ಗೊತ್ತಾತಿತ್ತ. ಬರೋಷ್ಟೊತ್ತಿಗೆ ಇಲ್ಲ ಅಂದರೆ ಏನು ಅವನ ಮನೆಗೆ ಹೋಗೇನೆ ಅಂತ ಎಂತ ನೋಡೋದು. ಮನೆಲ್ಲ ಅವನಿಗೆ ಭಾಳ ಒಂಥರ ಕಾಟ ಹೆಚ್ಚಾದಂಗೆ ಆತು. ಎಷ್ಟು ದುಡ್ದು ಎಷ್ಟು ಮಾಡಿದ್ರು ಅವ ಅಂದ್ಕೊಂಡಂಗೆ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ತಲೆ ಬೇಜಾರು ಮಾಡ್ಕೊಂಡು ಎತ್ಲಗಾರ ಹೇಳ್ತೋದ್ನ ಎಂಥದ ಇನ್ನು. ಹಾಗೇನಾರು ಆದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಈಗಲೇ ಹೇಳಿನಿ. ಎಂತ ಮಾತಾಡ್ತಿದ್ದೀರಿ ಅತ್ತೆ ನೀವು? ಏನು ಒತ್ತಡ ಹೆಚ್ಚಾತ? ಸಣ್ಣ ಮಗುನಾ ನಿಮ್ಮ ಮಗ? ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕಂತ ಗೊತ್ತಿರಲ್ಲ ಅವರಿಗೆ. ಈಗಿನ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿದ್ದರು, ಈಗಿಲ್ಲ. ಅದಕ್ಕೆ ಏನು ಎಷ್ಟು ಮಾತಾಡ್ತೀರಿ ನೀವು? ಎಲ್ಲಿಗೆ ಹೋಗ್ತಾರೆ? ಏನು ಒತ್ತಡ ಹೆಚ್ಚಾಗ್ಯದ ಅವರಿಗೆ? ಹಂಗೆ ಒತ್ತಡ ಹೆಚ್ಚಾದವರೆಲ್ಲ ಮನೆ ಬಿಟ್ಟು ಹೋಗೋದಾಗಿದ್ರೆ ನಾನು ಹೋಗಿ ಎಷ್ಟೋ ದಿವಸ ಆಗಿರಬೇಕಿತ್ತು. ಹೇಳ್ತಿದ್ದೀನಿ, ಗುಂಡನ ಊಟಕ್ಕೆ ಕರ್ಕೊಬರಕ್ಕೆ ಹೋದ್ರೆ ಏನೋ ಅಂತ. ನೀವು ನೋಡಿದ್ರೆ ಏನೇನೋ ಕಲ್ಪನೆ ಮಾಡ್ಕೋತೀರಿ. ಎಂಥದ ಕಲ್ಪನ್ನ ಮಂಜಣ್ಣ ನಂಗೆ ಅವೆಲ್ಲ ಗೊತ್ತಾಗಲ್ಲ. ನಾವನೀತಿ ಎಂತ ಹೇಳಿದ್ನೆ ಫೋನಲ್ಲಿ? ಎಂತ ಹೇಳ್ದೆ? ಅಲ್ಲಿಗೇನಾರ ಹೋಗೇನಂತ ನಮ್ಮ ವಾಗೇಶ್ ಅದೇನಾರು ಹೇಳದ್ನಾ? ಅಯ್ಯೋ ದೇವ್ರೆ, ಅವ್ರು ನೋಡಿದ್ರೆ ವಾಗೇಶ್ ಅಲ್ಲೇ ಅದಾನೆ, ಆದರೂ ಫೋನ್ ತಗೊಳಲ್ಲ, ಸುಳ್ಳು ಹೇಳ್ತಾನೆ. ನೀವು ಕೊಡಿ ಅವನಿಗೆ ಫೋನು ಅಂತಾರೆ. ನಾ ಎಲ್ಲಿಂದ ಕೊಡಲಿ? ಈಗ 3/4 ಗಂಟೆ ಬಿಟ್ಟು ನಾವು ಬರ್ತೀವಿ ಹೇಳಿ ಅವನಿಗೆ ಅಂದರು. ಹೇಳೋಣ ಅಂತ ಹೊರಗೆ ಬಂದರೆ ಇವರೇ ಇಲ್ಲ. ಫೋನಾರು ತಗೊಂಡು ಹೋಗ್ಯಾರ? ಅದೂ ಇಲ್ಲ. ಅದನ್ನು ಮನೆಯಲ್ಲೇ ಬಿಟ್ಟು ಹೋಗ್ಯಾರೆ. ಯಾಕೆ ಹಿಂಗೆ ಮಾಡ್ತಾರೇನು? ನವನೀತಾ ಅಂದರೆ ಯಾರು ಗೊತ್ತಾ ನಿಮಗೆ? ಅವ್ರು ಎಂತಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ. ನವನೀತಾ ಅಂದರೆ ಗೊತ್ತಿಲ್ಲ. ಬಂದಾನೆ ಒಂದು 2-3 ಸತಿ ವಾಗೇಶನ ಮದುವೆ ಆದಮೇಲೆ ಮನೆಗೆ ಬಂದಾನಪ್ಪ. ವಾಗೇಶ ಅವ ಭಾಳ ಫ್ರೆಂಡು. ಯಾವುದೊಂದಿದ್ರು ಅವನಿಗೆ ಹೇಳ್ಬೇಕು, ಇವನಿಗೆ ಹೇಳ್ಬೇಕು. ಈಗ ಬತ್ತೀನಿ ಅಂತ ಅವನಿಗೆ ಹೇಳ್ತಾ ಇದ್ದಾನೆ ಅಂದರೆ ಎಂತ ಅಂತ ನೋಡೋದು. ವಾಗೇಶ್ ಎಲ್ಲಾರು ಅವನ ಮನೆಗೆ ಹೋಗಿಗೆನಾ? ಹೋದರೂ ಬರ್ತಾರೆ. ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕಿತೀರಿ? ಫ್ರೆಂಡ್ ಮನೆಗೆ ಹೋಗ್ಯಾರೆ ಬರ್ತಾರೆ. ಆದರೆ ಅವ್ರು ಅದನ್ನು ಫೋನ್ ಮಾಡಿ ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ನೋಡೋಣ, ಈಗ ಬರ್ತಾರಲ್ಲ 3/4 ಗಂಟೆ ಬಿಟ್ಟು, ಆವಾಗಲೇ ಕೇಳಿ ತಿಳ್ಕೊಂಡ್ರೆ ಸೈ. ಈಗ ಎಂತಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಕು? ನನಗೆ ಕೆಲಸ ರಾಶಿ ಬಿದ್ದದಲ್ಲಿ. ಹೆಂಗದೆ ಹೊಡ್ತಾ ನಿಂದು? ಗಂಡ ಮನೇಲಿಲ್ಲ ಅನ್ನೋ ಯತಿ ಇಲ್ಲ, ಕೆಲಸದ್ದೇ ಯತಿ ಇದಕ್ಕೆ. ಗುಂಡನ್ನು ಊಟಕ್ಕೆ ಕರ್ಕೊಬರಕ್ಕೆ ಹೋಗ್ಯಾರ. ಸಣ್ಣ ಬಾಳಲ್ಲ ಅವ, ಕರ್ಕೊಬರಕ್ಕೆ ಹೋತಾನೆ. ಏನು ಗತಿ ಸಾಯದಪ್ಪ ಈ ಮನ್ಸೇನು. ಒಬ್ರು ಎತ್ಲಾಗ ಹೋದ್ರೇನ ಎತ್ಲಾಗ ಹೋದ ಅಂತ ನೋಡೋದು.